ಭರತೇಶನ ಆಯುಧಾಗಾರದಲ್ಲಿ ಚಕ್ರರತ್ನವೊಂದು ಕಾಣಿಸಿಕೊಳ್ಳುತ್ತದೆ. ಅದನ್ನ ಮುಂದಿಟ್ಟುಕೊಂಡು ದಿಗ್ವಿಜಯವನ್ನು ಆರಂಭಿಸಿದ ಭರತೇಶನು 6 ಖಂಡಗಳನ್ನು ಗೆದ್ದು ಅಯೋಧ್ಯೆಗೆ ವಾಪಸ್ಸಾಗುತ್ತಿದ್ದಾನೆ. ಈಗ ನೋಡೋಣ. ಜಯ ಜಯ ಚಕ್ರೇಶ್ವರ, ಜಯ ಜಯ ಭರತೇಶ್ವರ. ಸಾವಧಾನ ಸಾವಧಾನ. ಚಕ್ರರತ್ನದ ಬಲದಿಂದ ಷಟ್ಕಂಡಲ ಭೂಮಂಡಲವನ್ನು ಜಯಿಸಿ ದಿಗ್ವಿಜಯಾಗಿ ರಾಜಧಾನಿ ಅಯೋಧ್ಯೆಗೆ ವಿಜಯ ಮಾಡುತ್ತಿದ್ದಾರೆ. ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಏನಾಯಿತು? ಇದ್ದಕ್ಕಿದ್ದ ಹಾಗೆ ಮಂಗಳವಾದ್ಯಗಳು ನಿಂತು ಹೋದಬೇಕೆ? ಅದು ಚಕ್ರೇಶ್ವರ. ಚಕ್ರಕ್ಕೇನಾಯಿತು ಮಂತ್ರಿಗಳೇ? ಅದು ಈ ವ್ಯಗ್ರವೇತಕ್ಕೆ ಏನಿಲ್ಲ ಪ್ರಭು, ನಿಮ್ಮ ಚಕ್ರ ಅಯೋಧ್ಯಾಪುರದ ಗೋಪುರದೊಳಗೆ ಪ್ರವೇಶಿಸದೆ ಹೊರಗೆ ನಿಂತು ಬಿಟ್ಟಿದೆ ಪ್ರಭು. ಏನಂದೆ? ಹಾಗಾದರೆ ನಮ್ಮ ಚಕ್ರತ್ವವನ್ನು ಪ್ರತಿಭಟಿಸಿದಕ್ಕ ಪ್ರತಿಭಟನಾಕಾರನು ಈ ರಾಜ್ಯದೊಳಗೆ ಇದ್ದಾನೆ ಎಂದಾಯಿತು. ಪುಣ್ಯ ಫಲದಿಂದ ನನಗೆ ಪ್ರಾಪ್ತವಾದ ಖಡ್ಗರತ್ನ, ದಂಡರತ್ನ, ಶ್ರೀರತ್ನ ಮೊದಲಾದ 14 ಜೀವರತ್ನಗಳಲ್ಲಿ ಉದ್ಭವಿಸಿದ್ದು ಈ ಚಕ್ರರತ್ನ. ಇಂತಹ ರತ್ನ ದ್ವಾರದಿಂದವರೆಗೆ ನಿಲ್ಲಲು ಕಾರಣವೇನು? ಆ ಸರ್ವೇಶ್ವರನಾದ ಆದಿನಾಥನ ಅಗ್ರ ತನೂಜನಾದ ನಿಮಗೆ ಸರ್ವವನ್ನೂ ಬಲ್ಲೆಯಾದರೂ ನಮ್ಮನ್ನು ಕೇಳಿದ್ದರಿಂದ ನಾವು ಹೇಳಬೇಕಾಗಿದೆ ಪ್ರಭು. ನೀವು ಹೇಳಿದಂತೆ ಈ ಚಕ್ರದ ಗತಿಭಂಗವು ಶತ್ರುಗಳ ಇರುವಿಕೆಯನ್ನೇ ತೋರಿಸುತ್ತದೆ. ಅಂತಹ ಶತ್ರು ಯಾರು ನನಗೆ? ಅದು ಈ ಅಯೋಧ್ಯೆಯಲ್ಲಿ ಹೊರಗಿನ ದೊರೆಗಳನ್ನು ಬಗ್ಗಿಸಿದ ನಿಮಗೆ ಇನ್ನು ಮನೆಯೊಳಗಿನ ದೊರೆಗಳನ್ನು ಬಗ್ಗಿಸಬೇಕಾಗಿದೆ ಪ್ರಭು. ಮನೆಯೊಳಗಿನ ದೊರೆಗಳೇ ನನಗೆ ಒಯ್ಯುತ್ತಾರೆ? ಹೌದು ಪ್ರಭು, ನಿಮ್ಮ ಸ್ವಂತ ತಮ್ಮಂದಿರ ಅಹಂಕಾರವನ್ನು ಈ ಚಕ್ರ ಹೀಗೆ ನಿಂತು ಸಾರುತ್ತಿದೆ. ಅವರ ಅಹಂಕಾರಕ್ಕೆ ಕಾರಣ? ಭರತನು ಭೂದೇವನ ಮಗ, ನಾವು ಭೂದೇವನ ಮಕ್ಕಳು. ನಮ್ಮ ತಂದೆ ಹಿರಿಯನಾದ ಅವನಿಗೆ ರಾಜ್ಯ ಕೊಟ್ಟಂತೆ ನಮಗೂ ಕೊಟ್ಟಿದ್ದಾರೆ. ಅವನು ಚಕ್ರರತ್ನದ ಬಲದಿಂದ ಚಕ್ರೇಶ್ವರನಾಗಿರಬಹುದು, ಆದರೆ ನಾವೇಕೆ ಅವನ ಅಡಿಯಾಳಾಗಿರಬೇಕು ಹಾಗೆಂದು ಅವರು. ಏನಂದೆ? ಹಾಗಾದರೆ ನನ್ನ ತಮ್ಮಂದಿರು ನನಗೆ ಅಡಿಯಾಳಾದರು ಅಲ್ಲವೇ? ಅಷ್ಟೊಂದು ಸೊಕ್ಕು ಬಂತೆ ಅವರಿಗೆ. ಕಾಳಗಿನ ಮುಖದಲ್ಲಿ ಅವರು ಬಂದು ನನ್ನ ಕಾಲಿಗೆ ಬೀಳುವಂತೆ ಮಾಡದಿದ್ದರೆ ನಾನು ಮೀಸೆ ಹೊತ್ತದ್ದು ವ್ಯರ್ಥ. ಈಗಲೇ ಅವರಿಗೆ ತಿಳಿಸು. ತಂದೆ ತಪಸ್ಸಿಗೆ ಹೋದ ಮೇಲೆ ಈ ಹಿರಿಯಣ್ಣನೇ ತಂದೆಗೆ ಸಮ. ನನ್ನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತಾ ಇರಬೇಕೆಂದು ತಿಳಿಸು. ಅಪ್ಪಣೆ ಪ್ರಭು. ಏಕೆ ನಿಂತೆ? ಏನಿಲ್ಲ ಪ್ರಭು, ನೀವು ಹೇಳಿದಂತೆ ನಿಮ್ಮ ತಮ್ಮಂದಿರೆಲ್ಲರೂ ನೀವು ಹೇಳಿದ ಹಾಗೆ ಕೇಳಬಹುದು. ಆದರೆ ನಿಮ್ಮ ಮಲತಮ್ಮ ಯಾರು? ಆ ಚಿಕ್ಕಮ್ಮ ಸುನಂದ ದೇವಿಯ ಮಗನಾದ ಬಾಹುಬಲಿಯೇ? ಹೌದು ಪ್ರಭು, ಬಾಹುಬಲಿಯೇ. ನಿಮ್ಮ ತಮ್ಮಂದಿರೆಲ್ಲರೂ ಮಾನಿಷ್ಠರೂ ಹೌದು, ಆದರೆ ಆ ಬಾಹುಬಲಿ ಅವರೆಲ್ಲರಿಗಿಂತಲೂ ಮಹೋನ್ನತನಾದವನು. ನನ್ನ ಭುಜಬಲದ ಪರಾಕ್ರಮದ ಮುಂದೆ ಆ ಬಾಹುಬಲಿಯ ಮನೋನ್ನತಿಯ ತರದು. ಪ್ರಭು, ಬಾಹುಬಲಿ ಸಾಮಾನ್ಯದವನಲ್ಲ. ಸಮರದಲ್ಲಿ ಸುಬಡರನ್ನು ಕಟ್ಟಿ ಕೆಡುವುದು ಅವನಿಗೊಂದು ಆಟ. ಮದಿಸಿದ ಮದ್ದಾನೆಗಳ ಕೊಂಬುಗಳನ್ನು ಕಿತ್ತುಕೊಳ್ಳುವುದು ಅವನ ಹೆಬ್ಬಯಕೆ. ಸೋತ ರಾಜರ ತಲೆಗಳನ್ನು ಕಾಲ ಬಳಿ ಇಟ್ಟುಕೊಳ್ಳುವುದು ಅವನ ನಿತ್ಯದ ಮಾತು ಪ್ರಭು. ಮಂತ್ರಿಗಳೇ, ವರ್ಣನೆ ಅತಿ ಆಯಿತು. ಈ ಚಕ್ರೇಶ್ವರ ಎದುರು ಆ ಬಾಹುಬಲಿ ಕೇವಲ ಬಾಹುಬಲಿಯಷ್ಟೇ. ಹೆಚ್ಚು ಮಾತನಾಡದಿಂದ ಹೊರಡುವಂತರಾಗಿ. ಅಪ್ಪಣೆ ಪ್ರಭು. ಬಾಹುಬಲಿ ಯುವರಾಜರಿಗೆ ಜಯವಾಗಲಿ. ಸುಸ್ವಾಗತ ಮಂತ್ರಿಗಳೇ. ಅಯೋಧ್ಯೆಯಲ್ಲಿ ನನ್ನ ಅಣ್ಣ ಭರತನು ಕ್ಷೇಮವಾಗಿರುವನೇ? ಹೌದು ಪ್ರಭು, ಭರತ ಚಕ್ರೇಶ್ವರರು ಕುಶಲವಾಗಿರುವರು. 60,000 ವರ್ಷಗಳು ದಿಗ್ವಿಜಯಗಳಲ್ಲಿ ಉರುಳಿ ಹೋದರೂ ನಮ್ಮನ್ನು ಮರೆಯದೆ ಕಡೆಗೊಮ್ಮೆಯಾದರೂ ಜ್ಞಾಪಿಸಿಕೊಂಡರಲ್ಲ, ನಾನು ಧನ್ಯನಾದೆ. ಪ್ರಭು, ಸುಮ್ಮನೆ ಜ್ಞಾಪಿಸಿಕೊಂಡಿಲ್ಲ, ನಿಮಗಾಗಿ ಓಲೆಯೊಂದನ್ನು ಒಡ್ಡಿದ್ದಾರೆ. ಬಹಳ ಸಂತೋಷ. ಓಲೆಯನ್ನು ಓದುವಂತರಾಗಿ. ಅಪ್ಪಣೆ ಪ್ರಭು.
ಸ್ವಸ್ತಿ. ಷಟ್ಖಂಡ ಭೂಮಂಡಲದ ದೊರೆಗಳ ತಲೆಯ ಕಿರೀಟದಿಂದ ಕಂಗೊಳಿಸುತ್ತಿರುವ ಭರತ ಚಕ್ರೇಶ್ವರನು ವಿಜ್ಞಾಪಿಸುವುದೇನೆಂದರೆ, ಹಾ, ಓಲೆಯ ಮುಖ್ಯ ಉದ್ದೇಶವನ್ನು ಓದೆ. ಅಪ್ಪಣೆ ಪ್ರಭು. ಓಲೆಯ ಸಾರಾಂಶವಿದು: ನಮ್ಮ ಪ್ರೀತಿಯ ತಮ್ಮ ನಮ್ಮ ಬಳಿ ಇಲ್ಲದೆ ನಮ್ಮ ರಾಜ್ಯಕ್ಕೆ ಕಳೆ ಕೊಡುತ್ತಿಲ್ಲ. ಅವರು ಇಲ್ಲಿಗೆ ಬಾರದಿರುವವರೆಗೂ ನಮ್ಮ ದಿಗ್ವಿಜಯಕ್ಕೆ ಉನ್ನತಿ ಸಾಲದು ಹಾಗೆಂದು ಅವರು ಓಲೆಯೊಂದನ್ನು ಒಡ್ಡಿದ್ದಾರೆ. ಹಾಗೆಂದರೆ ಬಾಹುಬಲಿ ಕುಮಾರ, ವಿನಯದಲ್ಲಿ ಎರಡು ಬಗೆ ಉಂಟು: ಸಹಜ ಹಾಗೂ ಕೃತ್ರಿಮ. ಅದು ಬೇರೆ ಬೇರೆಯವರನ್ನು ಮೆಚ್ಚಿಸುವುದು. ಅವೆರಡೂ ನಿನ್ನಲ್ಲಿ ಉಂಟು. ಆದರೆ ಅರ್ಥವಾಯಿತು. ಮೊದಲು ನೀವು ನಮ್ಮ ಮನಸ್ಸನ್ನು ಪರೀಕ್ಷಿಸಲು ಸಾಮದ ಮಾತುಗಳನ್ನು ಆಡುತ್ತಿರುವಿರಿ. ನೀವು ಕಲಿತ ವೇದಪಾಯ ಹಾಗೂ ದಂಡಪಾಯ ಮಾತುಗಳನ್ನು ಬಳಸುತ್ತಿರುವಿರಿ. ಸರಿಯಾಗಿ ಕೇಳಿಸಿಕೊಳ್ಳಿ. ನಿಮ್ಮ ಅರಸನ ದಿಗ್ವಿಜಯಗಳಿಗೆ ದಿಗಿಲು ಬೆದ್ದು ಹೆದರುವವರು ನಾವಲ್ಲ. ಹಾಗಾದರೆ ಅರಸರಿಗೆ ಏನೆಂದು ತಿಳಿಸುವುದು ಮಹಾಪ್ರಭು? ಭರತೇಶ್ವರನ್ ಚಕ್ರವರ್ತಿಯಾದನೆಂಬುದನ್ನು ದೂರದಿಂದಲೇ ಕೇಳಿ ಸಂತೋಷಪಟ್ಟ ನೆಂಟತನವೇ ಸಾಕು. ಸ್ವಾಮಿ, ಒಡೆಯ, ಜೀಯ ಎಂಬ ಹಾಳುತನದ ಹಂಗು ನಮಗೆ ಬೇಡ. ನನ್ನ ತಂದೆ ನನಗೆ ಕೊಟ್ಟ ರಾಜ್ಯವನ್ನು ಇಲ್ಲಿ ಯಾರಿಗೂ ಒಪ್ಪಿಸುವುದಿಲ್ಲ. ಒಂದು ವೇಳೆ ನಾವು ಚಕ್ರೇಶ್ವರನೆಂಬ ಅಹಂಕಾರದಿಂದ ಆಕ್ರಮಿಸಿ ಬರುವುದಾದರೆ ತನ್ನ ಹೆಂಡಿರ ಮಕ್ಕಳ ಆಸೆ ಬಿಟ್ಟು, ತನ್ನ ಜೀವದ ಆಸೆ ಬಿಟ್ಟು ಯುದ್ಧ ಭೂಮಿಗೆ ಬರಲೇಳು. ಯುದ್ಧ ಭೂಮಿ? ಹಾ, ಯುದ್ಧ ಭೂಮಿ, ರಣರಂಗವೆಂಬ ಓರೆಗಲ್ಲಿನ ಮೇಲೆ ನಮ್ಮ ನಮ್ಮ ಪೌರುಷದ ಪರೀಕ್ಷೆ ಆಗಲಿ. ಹೊರಡಿ. ಅಪ್ಪಣೆ ಪ್ರಭು. ಭರತ ಚಕ್ರೇಶ್ವರರಿಗೆ ಜಯವಾಗಲಿ. ಹೋದ ಕಾರ್ಯವೇನಾಯಿತು ಮಂತ್ರಿಗಳೇ? ನೀವು ಹೇಳಿದಂತೆ ನಿಮ್ಮ ತಮ್ಮಂದಿರ ಬಳಿಗೆ ಹೋಗಿ ಅವರೆಲ್ಲರಿಗೂ ನಿಮ್ಮ ರಾಜಾದೇಶವನ್ನು ತಿಳಿಸಿದ್ದೇನೆ. ಅವರೆಲ್ಲರೂ ನಿಮ್ಮ ರಾಜಾದೇಶಕ್ಕೆ ಒಪ್ಪಿದ್ದಾರೆ. ಆದರೆ ಬಾಹುಬಲಿ ಏನಂದ ಬಾಹುಬಲಿ? ಚಕ್ರವರ್ತಿ, ನಿನಗೆ 6 ಖಂಡಗಳ ಭೂಮಂಡಲವೇ ಎರಗಿರುವುದು ಸಾಲದೆ ನೀನು ಏನೇ ಮಾಡಿದರೂ ನಿನ್ನ ತಮ್ಮ ನಿನಗೆ ತಲೆಬಾಗುವುದಿಲ್ಲ ಹಾಗೆಂದು ಅವರು ಈಗಲೇ ದಿಗ್ವಿಜಯ ನಡೆಸಿದ್ದು ಸಾರ್ಥಕವಾಯಿತು. ನನ್ನ ಮರಿತಮ್ಮ ನನ್ನೊಡನೆ ಕಾಳಕ್ಕೆ ಬಯಸುವನೇ ಆಗಲಿ. ಅವನ ಬಯಕೆಯನ್ನು ನಾನು ನೆರವೇರಿಸದಿದ್ದರೆ ನಾನು ಅವನ ಅಣ್ಣಾದದ್ದು ವ್ಯರ್ಥ. ಎಲ್ಲಿ? ಈಗಲೇ ರಣವರೆ ಮೊಳಗಲಿ, ಯುದ್ಧ ತೀವ್ರತೆಗಳು ಸಿದ್ಧವಾಗಲಿ. ಅಪ್ಪಣೆ ಪ್ರಭು. ಇಬ್ಬರು ರಾಜನ ನಡುವೆ ನಡೆಯುವ ಯುದ್ಧ ಅತಿ ಘೋರವಾದ ಗ್ರಹಗಳ ಯುದ್ಧದ ಹಾಗೆ. ಇದರಲ್ಲಿ ಪ್ರಜೆಗಳ ವಿನಾಶವೇ ಹೊರತು ನಿಮಗೇನು ಹಾನಿಯಾಗುವುದಿಲ್ಲ. ಹೀಗಾಗಿ ಇದರಲ್ಲಿ ನನ್ನದೊಂದು ವಿಜ್ಞಾಪನೆ. ಏನದು ಮಂತ್ರಿಗಳೇ? ಏನಿಲ್ಲ ಪ್ರಭು. ಚದುರಂಗ ಬಲದ ಯುದ್ಧದಿಂದ ಬರುವುದು ಬರೀ ಪಾಪ ಮತ್ತು ಕೆಟ್ಟ ಹೆಸರು. ಇತರರನ್ನು ನಿಲ್ಲಿಸಿ ಕಾದಾಡಿಸುವ ಬದಲು ನೀವಿಬ್ಬರು ಕಾದಾಡಿ ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ ಎಂಬ 3 ಯುದ್ಧಗಳಿಂದ ನಿಮ್ಮ ಪೌರುಷದ ಸುವರ್ಣ ರೇಖೆಯ ಪರೀಕ್ಷೆಯಾಗಿ ಬಿಡಲಿ. ವ್ಯರ್ಥವಾದ ವಿನಾಶದಿಂದ ಏನು ಫಲ? ಸರಿ, ನಿಮ್ಮ ಇಷ್ಟ. ನನಗೆ ಸಮ್ಮತ ಉಂಟು. ನಿಮ್ಮ ಅರಸನಿಗೆ ಸಮ್ಮತ ಉಂಟು ಎಂದು ಕೇಳಿ ನೋಡಿ. ನನಗೆ ಸಮ್ಮತ ಉಂಟು. ಹಾಗಾದರೆ ಮೊದಲು ದೃಷ್ಟಿಯುದ್ಧ ಪ್ರಾರಂಭವಾಗಲಿ. ಇದೇನಿದು? ಭರತ ಚಕ್ರೇಶ್ವರರು ದೃಷ್ಟಿ ಯುದ್ಧದಲ್ಲಿ ಸೋತು ಹೋದರಂತೆ. ಸೋಲದೆ ಮತ್ತೇನು? ಭರತೇಶ್ವರು 500 ಬಿಲ್ಲುಗಳ ಎತ್ತರ, ಆದರೆ ಬಾಹುಬಲಿ 520 ಬಿಲ್ಲುಗಳ ಎತ್ತರ. ಇಲ್ಲಿಗೆ ದೃಷ್ಟಿಯುದ್ಧ ಮುಗೀತು. ಜಲಯುದ್ಧ ಪ್ರಾರಂಭ